ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ಜಸ್ಟ್ ಅವಲಕ್ಕಿ ತಿಂದು ಆಗಲೇ ತಿಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೈಟ್ ಊಟಕ್ಕೆ ಏನು ಮಾಡೋಣ ಅಂತಂದು ಜೋಳದ ಮುದ್ದೆ ಮಾಡೋಣ ಅಂತಂದು ಪ್ಲ್ಯಾನ್ ಆಯಿತು. ಸೊ ನಿಮಗೂ ಹೇಳ್ಕೊಟ್ರತ್ತೆ ಹೆಂಗೆ ಜೋಳದ ಮುದ್ದೆ ಮಾಡ್ತೀನಿ ಅಂತಂದು. ಸೊ ಲೆಟ್ ಸ್ಟಾರ್ಟ್. ಜೋಳದ ಮುದ್ದೆಗೆ ಏನೇನು ಬೇಕಪ್ಪ ಅಂತಂದ್ರೆ ಉಳ್ಳಾಗಡ್ಡಿ, ಟೊಮ್ಯಾಟೊ ಹಣ್ಣು, ಕರಿಬೇವು, ಕೊತ್ತಂಬರಿ ಇವಿಷ್ಟು ಬೇಕು. ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಬರ್ರಿ. ಒಂದು ದಬ್ರಿ ತೊಗೊರಿ, ಸ್ಟವ್ ಆನ್ ಮಾಡ್ಕೊರಿ. ಆಮೇಲೆ ಏನು ಮಾಡಬೇಕು ಅಂದ್ರೆ ಫಸ್ಟ್ ಎಣ್ಣೆ ಹಾಕ್ಬೇಕೀಗ. ಸ್ವಲ್ಪ ಕಾಯಿಲೆ ವೇಟ್ ಮಾಡಿರಿ. ಸೊ ಈಗ ಎಣ್ಣೆ ಕಾದತಿ, ದಬರಿ ಕಾದತಿ. ಎಣ್ಣೆ ಹಾಕೋಣ, ಸಾಸಿವೆ ಹಾಕ್ತೀನಿ, ಜೀರಿಗೆ ಹಾಕೋಣ, ನೆಕ್ಸ್ಟ್ ಉಳ್ಳಾಗಡ್ಡೆ ಹಾಕ್ಬೇಕು. ಆನಿಯನ್ ಫುಲ್ ಫ್ರೈ ಆಗಬೇಕು. ಫುಲ್ ಫ್ರೈ ಆದ ನೆಕ್ಸ್ಟ್ ಟೊಮ್ಯಾಟೊ ಹಣ್ಣನ್ನೆಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ನೆಕ್ಸ್ಟ್ ಟೊಮ್ಯಾಟೊ ಹಾಕಬೇಕು, ಕೊತ್ತಂಬರಿ ಹಾಕಬೇಕು, ಫುಲ್ ಈಗ ಹಸಿ ಖಾರ ಹಾಕೋಣ. ನಾನು ಒಣ ಖಾರ ಹಾಕಿಲ್ಲ, ಹಸಿ ಖಾರ ಹಾಕ್ತೀನಿ. ಆಮೇಲೆ ಒಂದು ಸ್ಪೂನ್ ಉಪ್ಪು ಹಾಕಬೇಕು, ಅರಿಶಿನ ಪುಡಿ ಹಾಕಬೇಕು, ಆಮೇಲೆ ಬಾಡಿಸ್ಕೊಳ್ಳಿ, ಆಮೇಲೆ ಬೆಲ್ಲ ಹಾಕ್ರಿ. ಒಂದು 2 ಲೋಟ ಹಾಕ್ರಿ. ಫುಲ್ ಹಿಂಗೆ ಕುದಿಬೇಕು. ಕುದಿದ ತಕ್ಷಣ ಜೋಳದ ಹಿಟ್ಟು ಹಾಕ್ಬೇಕೀಗ. ಈಗ ಜೋಳದ ಹಿಟ್ಟು ಹಾಕಕತ್ತಾರೆ ನೋಡ್ರಿ. ಹಿಂಗೆ ಹಾಕಬೇಕು. ಹಾಕಿ ಬರ್ರ ತಿರುಗಬೇಕನ. ಈಗ ಹಿಂಗೆ ಕುದಿಯಾಗತ್ತೈತಲ್ಲ, ಈಗ ಆಫ್ ಮಾಡಬೇಕು ಸ್ಟವ್. ಈಗ ಸ್ಟವ್ ಆಫ್ ಮಾಡಿದ್ವಿ. ಈಗ ಫುಲ್ ಬರ ಗಟ್ಟಿ ಆಗೋಂಗಿಲ್ಲ, ಹಂಗೆ ತಿರುಗಬೇಕೀಗ. ಈ ಹದವಾಗಿ ತಿರುಗಬೇಕು. ಇಳಿಸಿದ ತಕ್ಷಣ ಫುಲ್ ಗರ ತಿರುಗ್ರಿ. ಅಂದರೆ ಗಟ್ಟಿ ಆಗಂಗಿಲ್ಲ, ಚಲೋ ಬರ್ತೈತಿ. ಬಾಯಾಗ ಸಾಫ್ಟ್ ಬರಬೇಕು. ಹಂಗೆ ತಿರುಗ್ಕೊಂಡ್ರೆ ಚಲೋ ಬರ್ತೈತಿ. ಒಗ್ಗರಣೆ ಮುದ್ದಿದೆ. ನೀವೇನು ಸಾರು ಗೀರು ಏನು ಹಾಕ್ಕೊಂಡು ತಿನ್ನೋ ಅವಶ್ಯಕತೆ ಇಲ್ಲದಕ್ಕೆ ಹಿಂಗೆ ಸುಮ್ಮನೆ ತಿಂದ್ಬಿಡ್ಬೋದು. ಇದು ರಾಗಿ ಮುದ್ದೆ ಹಂಗಲ್ಲ, ಇದು ಜೋಳದ ಮುದ್ದೆ. ಸುಮ್ಮನೆ ತಿನ್ಬೋದು, ಕಚ್ಬೋದು. ಇದನ್ನ ನುಂಗಂಗಿಲ್ಲ, ಕಚ್ಬೇಕು. ಇದಕ್ಕೆ ತುಪ್ಪ ಆರ್ ಕುಸುಬಿ ಎಣ್ಣೆ ಎರಡರೊಳಗೆ ಏನಾರ ಹಾಕ್ಕೊಂಡು ತಿನ್ನಿರಿ. ಫುಲ್ ನಮ್ಮ ಕಡೆ ಯೂಶ್ವಲಿ ಕುಸುಬಿ ಎಣ್ಣೆ ಭಾಳ ಹಾಕೋತಾರೆ. ತುಪ್ಪರ ಕುಸುಬಿ ಎಣ್ಣೆ ಎರಡರೊಳಗೆ ಒಂದು ಯಾವ್ದಾರು ಹಾಕ್ಕೊರಿ. ವಯಸ್ಸಾದವ್ರಿಗೆ, ಮುದುಕ್ಯಾರಿಗೆ, ಬಾಯಾಗ ಹಲ್ಲು ಇಲ್ದವ್ರಿಗೆ ಎಲ್ಲ ಸಮ್ಮರು, ವಿಂಟರು, ಯಾವ ಸೀಸನ್ ಆದರೂ ಓಕೆ, ಮಾಡ್ಕೊಂಡು ತಿನ್ನಿರಿ. ಇದನ್ನ ಒಳ್ಳೇದು. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಅಂದರೆ ಜೋಳದ ಹಿಟ್ಟು ಇರ್ತೈತಲ್ಲ, ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತಿಗೆ ಒಳ್ಳೇದು. ನಂಗಂತೂ ಭಾಳ ಇಷ್ಟ. ನಾನಂತೂ ಹಳೆ ಮುದುಕ್ಯಾರಂಗೆ ಹಳೆ ಕಾಲದ್ದು ಎಲ್ಲ ತಿಂತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.